ಕೀರ್ತಿ ಅಂತ ಹೇಳಿ ಹುಡುಗ, ದಲಿತರ ಹುಡುಗ, ಅವನ್ ಕೊಲೆ. ಆ ಕೇಸಲ್ಲೂ ಕೂಡ ಇವರಿದ್ದಾರೆ, ಅದನ್ನ ಇವರು ಏನೇ ತನಿಖೆ ಮಾಡ್ತಾರ. ಅದಲ್ಲದೆ ಬಾಕಿ ಎಲ್ಲ ಪ್ರಕರಣಗಳು, ಅದೊಂದು ನೌಶಾದ್ ಅಂತ ಹೇಳಿ ಅದು ಬಿಟ್ರೆ ಇದು ಫಾಜಿಲ್ ಪ್ರಕರಣ ಇರ್ಬೋದು, ಬಾಕಿ ಇದೆಲ್ಲ ಹಿಂದೂಗಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರಗಳು. NIA ಮಾಡೋದು ಅಂದರೆ ಯಾವ ಮಟ್ಟಕ್ಕೆ ಇವರು ಸ್ವಾರ್ಥಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ನೋಡಿ. ಅದಲ್ಲದೆ ಇದೆಲ್ಲ ಪ್ರತಿಕಾರದ ಕೊಲೆ, ಅವ್ರು ಮಾಡಿದ್ದಾರೆ ನಾವು ಮಾಡಬೇಕು ಅಂತ ಹೇಳಿ. ಆದ್ರೆ ಎಲ್ಲ ಕೊಲೆಗಳು ಆಗಿರ್ತಕ್ಕಂಥದ್ದನ್ನ ಇವರು NIA ಮಾಡ್ತಾರ? ಯಾಕಂದ್ರೆ NIA ಮಾಡಲಿಕ್ಕೆ ಸನ್ಮಾನ್ಯ ಕೇಂದ್ರದ ಗೃಹ ಸಚಿವರು ಅಪ್ಪಣೆ ಕೊಡಬೇಕು. ಕೇಂದ್ರದ ಗೃಹ ಸಚಿವರನ್ನೇ ಸುಪ್ರೀಂ ಕೋರ್ಟು ಗಡಿಪಾರು ಮಾಡಿತ್ತು 2 ವರ್ಷ, ನೀವು ಗುಜರಾತ್ ಒಳಗಡೆ ಹೋಗಂಗಿಲ್ಲ ಅಂತ ಹೇಳಿ ಫೇಕ್ ಎನ್ಕೌಂಟರ್ ಕೇಸಲ್ಲಿ ಅಮಿತ್ ಶಾ ಅವ್ರ ಮೇಲೆ ಕೇಸ್ ಹಾಕಿದ್ರು. ಇವರು ನಮ್ಮ ರಾಜ್ಯದ NIA ಮಾಡೋದು. ಅದರಲ್ಲಿ RSS ನಾಯಕ್ ಹೇಳಿದ್ರು, ಫಾಜಿಲ್ ಮೇಲೆ ಇದು ಫಾಜಿಲ್ ಕೊಲೆಯಲ್ಲಿ ಸುಹಾಸ್ ಶೆಟ್ಟಿ ಹಸ್ತಕ್ಷೇಪ ಇಲ್ಲ ಅಂತ. ಆಗ ಚಾರ್ಜ್ ಶೀಟ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ, ರೌಡಿ ಶೀಟರ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ. ಭಾರತೀಯ ಜನತಾ ಪಾರ್ಟಿಯವರೇ ರೌಡಿ ಮೋರ್ಚಾ ಮಾಡಿ ಅದರಲ್ಲಿ ರೌಡಿ ಸದಸ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ, ಜನಸಾಮಾನ್ಯರಿಗೆ ಕೆಲಸ ಕೊಡ್ಲಿಕ್ಕೆ, ರಕ್ಷಣೆ ಕೊಡ್ಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಆದ್ರಿಂದ ಇದು ಕೇವಲ ರಾಜಕೀಯ ಪ್ರೇರಿತ, ಅದಲ್ಲದೆ ಕೋಮುವಾದ ಪ್ರೇರಿತವಾದಂತ ಈ ಒಂದು ತನಿಖೆ ತಕ್ಷಣ ನಿಲ್ಲಬೇಕು. ಕರ್ನಾಟಕ ರಾಜ್ಯದ ಪೊಲೀಸರು ಬಾಂಬೆ, ದೆಹಲಿ ಬಿಟ್ಟರೆ 3ನೇ ಸ್ಥಾನದಲ್ಲಿ ಅತ್ಯಂತ ದಕ್ಷ ಅಧಿಕಾರಿಗಳು ಇರ್ತಕ್ಕಂಥದ್ದು, ದಕ್ಷ ಪೊಲೀಸ್ ಆಡಳಿತ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂತ ನಮಗೆಲ್ಲ ಹೆಮ್ಮೆ ಇದೆ. ಈ ರೀತಿ ಮಾಡಿಕೊಂಡು ಬರೀ ಕ್ರಿಮಿನಲ್ಗಳಿಗೆಲ್ಲ ಇವರು NIA ರಕ್ಷಣೆ ಕೊಟ್ಕೊಂಡು ಹೋದರೆ ಕರ್ನಾಟಕ ರಾಜ್ಯವನ್ನ ಪುನಃ UP ಬಿಹಾರ್ ಮಾಡೋದ್ರಲ್ಲಿ ಅದರಲ್ಲಿ ಏನು ಸಂಶಯ ಬೇಕಾಗಿಲ್ಲ. ಆದ್ರಿಂದ ಇದು ಪೂರ್ಣವಾಗಿ ಕೋಮು ಆಧಾರದ ಮೇಲೆ ಕೋಮುವಾದವನ್ನು ಇನ್ನೂ ಹೆಚ್ಚು ವೈಭವೀಕರಿಸಿ ಹೆಚ್ಚಿನ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡತಕ್ಕಂಥ ಒಂದು ದೊಡ್ಡ ಹುನ್ನಾರ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ.